ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಿಸ್ಟರ್ ರಾಘವ್ ಆ್ಯಂಡ್ ಮಿಸಸ್ ರಾಘವ್ ಕಥೆಯ 45ನೇ ಸಂಚಿಕೆಗೆ ಸ್ವಾಗತ. ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ. ರಾಘವ್ ಮತ್ತು ಮೈಥಿಲಿನ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಇಬ್ಬರನ್ನು ಟೆಸ್ಟ್ ಮಾಡಿ ಡಾಕ್ಟರ್ ಹೇಳ್ತಾರೆ ಸ್ವಲ್ಪ ಇಂಪ್ರೂವ್ ಇದೆ. ರಾಘವ್ 2 ಮಂತ್ ನಡೆಯುವ ಹಾಗಿಲ್ಲ, ಪ್ಲಾಸ್ಟರ್ 2 ಮಂತ್ ಇರಬೇಕಾಗುತ್ತೆ ಹೇಳ್ತಾರೆ. ಜರ್ನಿ ಮಾಡಬಹುದು, ಆದರೆ ಕೈ ಕಾಲು ಮೂವ್ ಮಾಡಬಾರ್ದು. ಅವರು ಇಂಡಿಯಾಗೆ ಹೋದರೆ ಟೆಸ್ಟ್ಗೆ ಬರೋದಕ್ಕೆ ಆಗಲ್ಲ ಅಲ್ವಾ ಡಾಕ್ಟರ್ ಹೇಳ್ತಾರೆ. ನೋ ಪ್ರಾಬ್ಲಮ್, ಅಲ್ಲೇ ಟ್ರೀಟ್ಮೆಂಟ್ ತಗೋಬಹುದು ಹೇಳ್ತಾರೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಒಂದು ಮಾತು, ಮೈಥಿಲಿ ಅವರಿಗೆ ಶಾಕಿಂಗ್ ನ್ಯೂಸ್ ಯಾವುದು ಹೇಳಬೇಡಿ. ಆಕ್ಸಿಡೆಂಟ್ ಎಲ್ಲ ನೋಡಬಾರ್ದು, ಕೋಮಾಗೆ ಹೋಗುವ ಚಾನ್ಸ್ ಇದೆ. 6 ಮಂತ್ವರೆಗೂ ಕೇರ್ಫುಲ್ಲಾಗಿ ಇರಬೇಕು ಹೇಳ್ತಾರೆ. ಓಕೆ ಡಾಕ್ಟರ್, ಎಲ್ಲ ರಿಪೋರ್ಟ್ ಮಾಡಿ ಕೊಡಿ. ಯಾಕಂದರೆ ಅಲ್ಲಿ ಡಾಕ್ಟರ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ಹೋಗಲ್ಲ. ಓಕೆ ಹೇಳ್ತಾರೆ ಡಾಕ್ಟರ್. ಮೆಡಿಸಿನ್ ಎಲ್ಲ ತಗೊಂಡು ಇಬ್ಬರನ್ನು ಕರ್ಕೊಂಡು ಮನೆಗೆ ಹೋಗ್ತಾರೆ. ಮೈಥಿಲಿ, ನೀವು ನಿಮ್ಮ ಮನೆಗೆ ಹೋಗ್ಬೋದು ಹೇಳ್ತಾರೆ. ಹೌದಾ, ನಾನು ಒಬ್ಳೇನಾ? ಅಲ್ಲ, ರಾಘವನು ಹೋಗ್ಬೋದು, ಆದರೆ ಕೇರ್ಫುಲ್ಲಾಗಿ ಹೋಗಬೇಕು. ಕೈಕಾಲು ಮೂವ್ ಮಾಡಬಾರ್ದು. ಟೆಸ್ಟ್ ಎಲ್ಲ ಅಲ್ಲೇ ಮಾಡಬಹುದಂತೆ. ಹೌದಾ? ಟೂರಿಸ್ಟ್ ಅಸೋಸಿಯೇಷನ್ಗೆ ಇನ್ಫಾರ್ಮ್ ಮಾಡಲಾ? ಅವರು ಕರ್ಕೊಂಡು ಹೋಗ್ತಾರೆ. ಓಕೆ ಅಂಕಲ್ ಹೇಳಿ. ಸರಿ, ಅವರು ಎಲ್ಲ ರೆಡಿ ಮಾಡಿ ಹೇಳ್ತಾರೆ. ಕೆಲವೊಮ್ಮೆ ಡಿಲೇ ಆಗುತ್ತೆ. ಓಕೆ, ಹೇಳಿಬಿಡಿ ಅವರಿಗೆ. ಇಂಡಿಯಾದಿಂದ ಫೋರ್ಸ್ ಮಾಡಿದರೆ ಬೇಗ ಆಗಬಹುದು ಅಲ್ವಾ ಹೇಳ್ತಾಳೆ. ಆಗ್ಬೋದು, ಒಂದು ಸಲ ನಿಮ್ಮ ಮನೆಯವರಿಗೆ ಹೇಳಿಬಿಡೋಣ. ಓಕೆ ಹೇಳ್ತಾಳೆ ಮೈಥಿಲಿ. ಇತ್ತ ಅರುಂಧತಿ ಅವರ ಮನೆಗೆ ಅನು ಬರ್ತಾಳೆ. ವಾಚ್ಮ್ಯಾನ್ ಒಳಗೆ ಬಿಡಲ್ಲ. ಅನು ಅರುಂಧತಿ ಅವರಿಗೆ ಕಾಲ್ ಮಾಡ್ತಾಳೆ. ನರ್ಸ್ ರಿಸೀವ್ ಮಾಡಿ, ಯಾರು ನೀವು? ಮೇಡಮ್ ಮಲಗಿದ್ದಾರೆ ಅಂತ ಹೇಳ್ತಾಳೆ. ನಾನು ಅನು ಅಂತ, ಮೇಡಮ್ನ ನೋಡೋಕೆ ಬಂದಿದ್ದೀನಿ. ವಾಚ್ಮ್ಯಾನ್ ಒಳಗೆ ಬಿಡ್ತಾ ಇಲ್ಲ, ಮೇಡಮ್ಗೆ ಸ್ವಲ್ಪ ಹೇಳೋಕೆ ಹೇಳಿ ಹೇಳ್ತಾಳೆ. ಓಕೆ ಅಂತ ನರ್ಸ್ ಹೋಗಿ ಶಾಂತಲಾದೇವಿ ಅವರಿಗೆ ಹೇಳ್ತಾಳೆ. ಶಾಂತಲಾದೇವಿ ಅವರು ಫೋನ್ ತಗೊಂಡು ವಾಚ್ಮ್ಯಾನ್ಗೆ ಕೊಡು ಹೇಳ್ತಾರೆ. ಅನು ವಾಚ್ಮ್ಯಾನ್ಗೆ ಕೊಡ್ತಾಳೆ. ಅವಳನ್ನು ಬಿಡು ಒಳಗೆ ಹೇಳ್ತಾರೆ. ಫೋನ್ ಕಟ್ ಮಾಡಿ, ಬರಲಿ ಅವಳು, ಮೊನ್ನೆ ಅವಳಿಂದ ಆಗಿರೋದೇ ಸಾಕು, ಇವತ್ತು ಬಂದು ಏನು ಮಾಡ್ತಾಳೋ ಹೇಳ್ತಾ ಹೊರಗೆ ಹೋಗ್ತಾರೆ. ಆಗ ಅನು ಬರ್ತಾಳೆ. ಯಾಕೆ ಬಂದೆ ಕೇಳ್ತಾರೆ. ಮೇಡಮ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಹೇಳ್ತಾಳೆ. ನೀನು ಮೊನ್ನೆ ಫೋನ್ನಲ್ಲಿ ಮಾತಾಡಿ ಅರುಂಧತಿಗೆ ಹಾರ್ಟ್ ಅಟ್ಯಾಕ್ ಬಂದಿದೆ, ಇವತ್ತು ಬಂದು ಏನು ಮಾಡ್ತೀಯಾ ಕೇಳ್ತಾರೆ. ಅಯ್ಯೋ ಮೇಡಮ್, ನಾನು ಬೇಕು ಅಂತ ಮಾಡಿರೋ ಹಾಗೆ ಹೇಳ್ತೀರಿ. ಅವರು ಕೇಳಿದ್ರು, ನನಗೆ ಬೈದ್ರು, ನೀನು ಹೇಳಿಲ್ಲ ಯಾಕೆ ಅಂತ. ಅದಕ್ಕೆ ಸ್ವಲ್ಪ ಸ್ವಲ್ಪ ಹೇಳಿದ್ದು, ಕ್ಷಮಿಸಿ. ಇವತ್ತು ಏನೂ ಹೇಳಲ್ಲ, ನೋಡಿ ಹೋಗೋಣ ಅಂತ ಬಂದೆ ಅಷ್ಟೇ ಹೇಳ್ತಾಳೆ. ಸರಿ, ಏನೂ ಮಾತಾಡಬೇಡ ಅವಳ ಜೊತೆ ಹೇಳ್ತಾರೆ ಶಾಂತಲಾದೇವಿ ಅವರು. ಓಕೆ ಮೇಡಮ್ ಹೇಳ್ತಾಳೆ. ಈಗ ಮಲಗಿದ್ದಾಳೆ, ಇಲ್ಲೇ ಇರೋ, ಬೀಗರು ಇದ್ದಾರೆ, ಅವರ ಜೊತೆ ಮಾತಾಡ್ತಾ ಇರು ಹೇಳ್ತಾರೆ. ಅಯ್ಯೋ, ಅವರು ಯಾವಾಗ ಬಂದಿದ್ದು? ಇನ್ನು ಅವರು ಬೈತಾರೆ ನನಗೆ, ಮೈಥಿಲಿ ಬಗ್ಗೆ ಹೇಳಿಲ್ಲ ಅಂತ. ನಾನು ಹೋಗ್ತೀನಿ ಮೇಡಮ್, ಇನ್ನೊಂದು ದಿನ ಬರ್ತೀನಿ ಹೇಳಿ ವಾಪಸ್ ಹೋಗೋಕ್ಕೆ ತಿರುಗುವಾಗ ಶಂಕರಪ್ಪ ಬರ್ತಾನೆ. ಅನು ಅಂತ ಕರೀತಾನೆ. ಅನು ಸ್ಪೀಡಾಗಿ ಹೋಗ್ತಾಳೆ. ಅನು, ನಿಂತ್ಕೋ, ಯಾಕೆ ಹೋಗ್ತಿದ್ದೀಯಾ ಹೇಳಿ ಅವಳ ಹಿಂದೆ ಹೋಗ್ತಾರೆ. ಅನು, ಮಗಳೇ ನಿಂತ್ಕೋ ಹೇಳಿ ನಿಲ್ಲಿಸ್ತಾರೆ. ನಾನು ಕರೆದ್ರು ಯಾಕೆ ಹೋಗ್ತಿದ್ದೀಯಾ ಕೇಳ್ತಾರೆ. ಅದು ಅಂಕಲ್, ನಾನು ನಿಮಗೆ ಮೈಥಿಲಿ ಬಗ್ಗೆ ಹೇಳಿಲ್ಲ, ನಿಮಗೆ ಕೋಪ ಬಂದಿರಬಹುದು ಅಂದ್ಕೊಂಡೆ. ಕೋಪ ಬಂದಿತ್ತು, ಆದರೆ ನೀನು ನನ್ನ ಒಳ್ಳೆಯದಕ್ಕೆ ಹೇಳಿಲ್ಲ ಅಂತ ಗೊತ್ತಾಯಿತು. ಅಂಕಲ್, ನೀವು ಟೆನ್ಷನ್ ಮಾಡ್ಕೊಳ್ತೀರಿ ಅಂತ ಹೇಳಿಲ್ಲ. ಅರುಂಧತಿ ಮೇಡಮ್ ಬೇಗ ಹುಡುಕ್ತಾರೆ ಅಂದ್ಕೊಂಡೆ, ಆದರೆ ಇಷ್ಟು ದಿನ ಆದರೂ ಅವರ ಬಗ್ಗೆ ಗೊತ್ತಾಗಿಲ್ಲ. ಸಾರಿ ಅಂಕಲ್ ಹೇಳ್ತಾಳೆ ಅನು. ಗೊತ್ತಾಗಿದೆ ಮಗ. ಹೌದಾ, ಎಲ್ಲಿದ್ದಾಳೆ, ಯಾವಾಗ ಬರ್ತಾಳೆ, ಆರಾಮಾಗಿದ್ದಾಳ ಅಂತ ಒಂದೇ ಉಸಿರಿನಲ್ಲಿ ಖುಷಿನಲ್ಲಿ ಕೇಳ್ತಾಳೆ. ಇನ್ನೊಂದು ತುಂಬ ಖುಷಿ ಪಡುವಂಥ ವಿಷಯ ಇದೆ. ಮೈತು ಬಗ್ಗೆ ಗೊತ್ತಾಗಿದ್ದೆ ನನಗೆ ಖುಷಿ ವಿಷಯ ಅಂಕಲ್. ಬಂದಿದ್ದಾಳ, ಎಲ್ಲಿದ್ದಾಳೆ? ಮೈತು ಮೈತು ಅಂತ ಕರೀತಾಳೆ. ಅಯ್ಯೋ ಇರಮ್ಮ, ಸ್ವಲ್ಪ ಹೇಳೋದು ಕೇಳು. ಮೈತು ಈಗ ಆರಾಮಾಗಿದ್ದಾಳೆ ಅಂತೆ.
ಅಲ್ಲಿ ಆಕ್ಸಿಡೆಂಟ್ ಆಗಿ ಯಾರೋ ಒಬ್ರು ನೋಡ್ಕೊಳ್ತಾ ಇದ್ದಾರೆ. ಈಗ ಅವರು ಪ್ರಯಾಣ ಮಾಡಬಾರ್ದು ಹೇಳಿದ್ದಾರೆ ಅಂತೆ. ಹಾಗೆ ಬರೋಕೆ ಆಗ್ತಿಲ್ಲ. ಸ್ವಲ್ಪ ದಿನ ಬಿಟ್ಟು ಬರ್ತಾರೆ. ಇನ್ನೊಂದು ವಿಷಯ, ನಮ್ಮ ಮೈತು ಮಾತಾಡ್ತಾವಳೆ. ಏನು ಹೇಳ್ತಾ ಇದ್ದೀರಿ ಅಂಕಲ್, ನಿಜನಾ ಅಂತ ಶಾಕ್ನಲ್ಲಿ ಕೇಳ್ತಾಳೆ. ಹ್ಞೂ ಮಗ, ಮೈತು ಮಾತಾಡ್ತಾ ಇದ್ದಾಳೆ. ಫೋನ್ನಲ್ಲಿ ನನ್ನ ಜೊತೆ ಮಾತಾಡಿದ್ಲು ಹೇಳ್ತಾರೆ. ಹೌದಾ, ನಾನು ಮಾತಾಡಬೇಕು ಅಂಕಲ್, ನಂಬರ್ ಕೊಡಿ ಪ್ಲೀಸ್ ಅಂಕಲ್ ಅಂತ ಹೇಳ್ತಾಳೆ. ನಂಬರ್ ಇಲ್ಲ ಮಗ, ಅವಳನ್ನು ನೋಡ್ಕೊಳ್ತಾ ಇರೋರು ಫೋನ್ ಮಾಡ್ತಾರೆ. ಹೌದಾ, ನನ್ನ ಕೇಳಿದ್ಲಾ? ಇಲ್ಲ ಮಗ, ಅವಳಿಗೆ ಕೆಲವು ವಿಷಯ ಮರ್ತು ಹೋಗಿದೆ ಅಂತೆ, ಮುಂದೆ ನೆನಪಾಗಬಹುದು ಹೇಳಿದ್ದಾರೆ. ಅವಳಿಗೆ ಮಾತು ಬರ್ತಿರ್ಲಿಲ್ಲ ಅನ್ನೋದೇ ಅವಳಿಗೆ ಮರೆತು ಹೋಗಿದೆ. ಹೌದಾ? ಹ್ಞೂ, ನಿನ್ನ ನೆನಪು ಇಲ್ಲ ಅನಿಸುತ್ತೆ. ನನ್ನ ಹೇಗೆ ಮರಿತಾಳೆ ಅವಳು? ಇಲ್ಲ, ಮರ್ತಿಲ್ಲ ಹೇಳುವಾಗ ಅನು ಕಣ್ಣಲ್ಲಿ ನೀರು ಬರುತ್ತೆ. ಕಾಲ್ ಮಾಡಿದರೆ ನಾನು ಕೇಳ್ದೆ ಹೇಳಿ ಅಂಕಲ್. ಹ್ಞೂ ಹೇಳ್ತೀನಿ ಮಗ, ಸರಿ ನಾನು ಹೋಗ್ತೀನಿ ಹೇಳಿ ಹೋಗ್ತಾಳೆ. ಶಂಕರಪ್ಪ ಒಳಗೆ ಹೋಗ್ತಾರೆ. ಆಗ ಮೈಥಿಲಿ ಕಾಲ್ ಮಾಡ್ತಾಳೆ. ನರ್ಸ್ ರಿಸೀವ್ ಮಾಡಿ ಶಾಂತಲಾದೇವಿ ಅವರಿಗೆ ಕೊಡ್ತಾಳೆ. ಹೇಗಿದ್ದೀರಿ ಮಗ ಅಂತ ಕೇಳ್ತಾರೆ. ನಾವು ಆರಾಮಾಗಿದ್ದೀವಿ ಹೇಳ್ತಾಳೆ. ಅತ್ತೆ ಏನು ಮಾಡ್ತಿದ್ದಾರೆ ಕೇಳ್ತಾಳೆ. ಮಲಗಿದ್ದಾಳೆ. ಚಿಕ್ಕಪ್ಪ ಇದ್ದಾರಾ? ಹ್ಞೂ ಇದ್ದಾರೆ, ನಾಳೆ ಹೋಗ್ತೀನಿ ಅಂತಿದ್ದಾರೆ. ಹೌದಾ, ಕೊಡಿ ಮಾತಾಡ್ತೀನಿ ಹೇಳ್ತಾಳೆ. ಹ್ಞೂ ಹೇಳಿ ಶಂಕರಪ್ಪ ಇದ್ದಲ್ಲಿ ಹೋಗಿ ಮೈತು ಫೋನ್ ಮಾಡಿದ್ದಾಳೆ ಹೇಳ್ತಾರೆ. ಹೌದಾ ಹೇಳಿ ಖುಷಿಯಿಂದ ಫೋನ್ ತಗೊಂಡು, ಅಮ್ಮ ಮೈತು ಹೇಗಿದ್ದೀಯಾ? ಈಗ ನಿನ್ನ ನೆನೆಸ್ಕೊಂಡ್ವಿ. ಹೌದಾ? ಹ್ಞೂ, ಅನು ಬಂದಿದ್ಲು, ಅವಳ ಹತ್ರ ಹೇಳ್ತಿದ್ದೆ ನಿನ್ನ ಬಗ್ಗೆ. ಯಾರ ಅನು ಅಂತ ಕೇಳ್ತಾಳೆ. ಆಗ ಶಂಕರಪ್ಪನಿಗೆ ಶಾಕ್ ಆಗುತ್ತೆ. ನಿನ್ನ ಫ್ರೆಂಡ್ ಮಗ ಅನು, ನಮ್ಮ ಮನೆ ಪಕ್ಕ ಇದ್ರು ಅಲ್ವಾ? ಹೌದಾ, ನೆನಪಾಗ್ತಾ ಇಲ್ಲ ಚಿಕ್ಕಪ್ಪ, ನೋಡಿದರೆ ನೆನಪಾಗಬಹುದು ಹೇಳ್ತಾಳೆ. ಹ್ಞೂ ಮಗ, ಅಳಿಯಂದಿರೋ ಹೇಗಿದ್ದಾರೆ? ಹಾಗೇ ಇದ್ದಾರೆ. ನಾವು ಇವತ್ತು ಹಾಸ್ಪಿಟಲ್ ಹೋಗಿದ್ವಿ, ಇನ್ನು ನಾವು ಅಲ್ಲಿ ಬರಬಹುದು ಅಂತೆ. ಹೌದಾ? ಹ್ಞೂ, ಆದರೆ ಯಾವಾಗ ಅಂತ ಹೇಳೋಕೆ ಆಗಲ್ಲ. ನೀವು ಅಲ್ಲಿಂದ ಒತ್ತಾಯ ಮಾಡಿದರೆ ಬೇಗ ಆಗುತ್ತೆ ಹೇಳಿದರು. ಹೌದಾ? ನಾನು ನವೀನ್ ಹೋಗಿ ಮಾತಾಡ್ತೀವಿ, ಆದಷ್ಟು ಬೇಗ ಕರೆಸ್ಕೋತೀವಿ ನಿಮ್ಮನ್ನು ಹೇಳ್ತಾನೆ ಶಂಕರಪ್ಪ. ಹ್ಞೂ, ಅಲ್ಲೇ ಹಾಸ್ಪಿಟಲ್ನಲ್ಲಿ ತೋರಿಸ್ಕೋಬಹುದು ಹೇಳಿದ್ದಾರೆ. ಹೌದಾ, ಆಯಿತು ಮಗ, ಹುಷಾರು. ಅಮ್ಮ ಅವರ ಜೊತೆ ಮಾತಾಡಿ ಸ್ವಲ್ಪ ಆರಾಮಾಗ್ತಾರೆ ಅವರು ಹೇಳಿ ಅರುಂಧತಿ ಅವರನ್ನು ಎಬ್ಬಿಸಿ ಕೊಡ್ತಾನೆ. ಅರುಂಧತಿ ಅವರಿಗೆ ತುಂಬ ಖುಷಿಯಾಗುತ್ತೆ. ಆದಷ್ಟು ಬೇಗ ಕರ್ಕೊಂಡು ಬರೋ ಹಾಗೆ ಮಾಡ್ತೀವಿ, ಯೋಚನೆ ಮಾಡಬೇಡ ಹೇಳ್ತಾರೆ. ಹ್ಞೂ ಅತ್ತೆ, ರಾಘವ್ನ ನೋಡ್ತೀರಾ ಹೇಳಿ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾಳೆ. ರಾಘವ್ ಒಂದು ಕೈ ಮೇಲೆ ಮಾಡ್ತಾನೆ. ಅರುಂಧತಿ ಅವರು ನಗ್ತಾ ಹುಷಾರು ಕಣೋ ಅಂತ ಹೇಳ್ತಾರೆ. ಓಕೆ ಅಂತ ಕೈ ಸನ್ನೆ ಮಾಡ್ತಾನೆ. ಆಗ ಆ ಮನೆಯವರು ಮೊಬೈಲ್ ತಗೊಂಡು ಹೇಳ್ತಾರೆ, ನೀವು ಟೂರಿಸ್ಟ್ ಅಸೋಸಿಯೇಷನ್ಗೆ ಹೋಗಿ ಫೋರ್ಸ್ ಮಾಡಿ. ಆಗ ಅವರು ಇವರನ್ನು ಬೇಗ ಕರೆಸ್ಕೋತಾರೆ. ಆಯಿತು, ನಾಳೆನೇ ಹೋಗ್ತೀವಿ. ಓಕೆ, ನಾನು ಬರ್ತಿದ್ದೆ ಇವರನ್ನು ಕರ್ಕೊಂಡು, ಈಗ ಆಗಲ್ಲ, ನನ್ನ ವೈಫ್ಗೆ ಸರ್ಜರಿ ಆಗಿದೆ, ಸೊ ಬರೋಕ್ಕೆ ಆಗಲ್ಲ. ಆದಷ್ಟು ಸೇಫಾಗಿ ಕರ್ಕೊಂಡು ಹೋಗುವ ಹಾಗೆ ಮಾಡ್ತೀನಿ ನಾನು ಹೇಳ್ತಾರೆ. ಆಯಿತು ಸರ್, ನಿಮ್ಮ ಹೆಲ್ಪನ್ನ ಯಾವತ್ತೂ ಮರೆಯಲ್ಲ ನಾವು. ನಿಮ್ಮ ವೈಫ್ ರಿಕವರಿ ಆದಮೇಲೆ ಬನ್ನಿ ಇಂಡಿಯಾಗೆ, ನಮ್ಮ ಮನೆಯಲ್ಲಿ ಇದ್ದು ಹೋಗಿ ಹೇಳ್ತಾರೆ ಅರುಂಧತಿ ಅವರು. ಆಯಿತು, ಖಂಡಿತ ಬರ್ತೀವಿ. ನಿಮ್ಮ ಮುದ್ದು ಮಕ್ಕಳು ನಮಗೂ ಮಕ್ಕಳ ಹಾಗೆ ಆಗಿಬಿಟ್ಟಿದ್ದಾರೆ, ಇನ್ನು ನಮಗೂ ಅವರ ನೆನಪಾಗುತ್ತೆ. ಅರುಂಧತಿ ಅವರು ನಗ್ತಾ ಹೇಳ್ತಾರೆ, ನಿಮಗೆ ಯಾವಾಗ ನೆನಪಾಗುತ್ತೆ ಅವಾಗ ಬನ್ನಿ ಹೇಳ್ತಾರೆ. ಹಾಗೆಲ್ಲ ಆಗುತ್ತಾ ಬರೋಕೆ? ಕಾಲ್ ಅಂತೂ ಡೈಲಿ ಮಾಡ್ತೀವಿ. ಆಯಿತು ಸರ್ ಹೇಳಿ ನಗ್ತಾರೆ ಅರುಂಧತಿ ಅವರು. ಓಕೆ, ನೀವು ರೆಸ್ಟ್ ಮಾಡಿ, ಬಾಯ್. ಓಕೆ ಸರ್ ಹೇಳಿ ಕಟ್ ಮಾಡ್ತಾರೆ. ಬೀಗರೆ, ನಮ್ಮ ಮಕ್ಕಳನ್ನು ದೇವರ ಹಾಗೆ ನೋಡಿಕೊಂಡ್ರು, ಅವರನ್ನು ಯಾವತ್ತೂ ಮರೆಯೋಕ್ಕೆ ಆಗಲ್ಲ. ಹ್ಞೂ ಅಮ್ಮ, ಪರಿಚಯದವರೇ ನೋಡ್ಕೊಳ್ಳಲ್ಲ ಈಗ, ಆದರೆ ಅವರು ಯಾರೋ ಏನೋ, ಎಲ್ಲ ನಮ್ಮ ಪುಣ್ಯ. ಹ್ಞೂ ಬೀಗರೆ, ನಾವು ಬೇರೆಯವರಿಗೆ ಮಾಡಿದ ಸಹಾಯದ ಫಲವಾಗಿ ಇವತ್ತು ನಮ್ಮ ಮಕ್ಕಳಿಗೆ ಕಷ್ಟದ ಸಮಯದಲ್ಲಿ ಬೇರೆಯವರು ಸಹಾಯ ಮಾಡ್ತಾ ಇದ್ದಾರೆ. ಹೌದು ಅಮ್ಮ, ನಿಮ್ಮ ದಾನ ಧರ್ಮಗಳೇ ನಿಮ್ಮನ್ನು ಕಾಪಾಡಿದೆ. ನೀವು ಕಡಿಮೆನ ಬೀಗರೆ, ನಿಮಗೆ ಇಲ್ಲ ಅಂದರೂ ಇನ್ನೊಬ್ಬರಿಗೆ ಕೊಡೋ ಮನಸ್ಸು ನಿಮ್ಮದು. ಹ್ಞೂ ಅಮ್ಮ, ಕಷ್ಟ ಅಂತ ಇದ್ದವರಿಗೆ ನನ್ನ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತೀನಿ, ಆದರೆ ನಿಮ್ಮಷ್ಟು ಸಹಾಯ ಮಾಡಿಲ್ಲ ಅಮ್ಮ ಅಂತ ಹೇಳ್ತಾನೆ ಶಂಕರಪ್ಪ. ಇದ್ದದ್ರಲ್ಲಿ ಮಾಡಿದ್ದೀರಿ, ಅದೇ ದೊಡ್ಡ ಗುಣ ನಿಮ್ಮದು. ಏನೋ ಅಮ್ಮ, ದೊಡ್ಡ ಮಾತು ನಿಮ್ಮದು. ಶಾಂತಲಾದೇವಿ ಅವರು ಬಂದು ಕೇಳ್ತಾರೆ, ಏನು ಇಬ್ಬರು ತುಂಬ ಮಾತಾಡ್ತಾ ಇದ್ದೀರಿ? ಏನಿಲ್ಲ ಅತ್ತೆ, ಹೀಗೆ ಮಾತಾಡ್ತಾ ಇದ್ವಿ. ನಮ್ಮ ಮಕ್ಕಳು ಬರ್ತಾರೆ ಇನ್ನು ಸ್ವಲ್ಪ ದಿನದಲ್ಲೇ. ಹ್ಞೂ ಕಣೆ, ಅದೇ ಖುಷಿ.
ನಿನ್ನ ಮುಖದಲ್ಲಿ ಖುಷಿ ನೋಡಿ ಎಷ್ಟು ದಿನ ಆಗಿತ್ತು. ಮಕ್ಕಳನ್ನು ಬಿಟ್ಟು ಇರೋಕೆ ಆಗಲ್ಲ ಅತ್ತೆ. ಇಲ್ಲಿ ಪರಿಸ್ಥಿತಿ ಹೀಗೆ ಆಗಿದೆ. ಏನು ಮಾಡೋದು? ಅದೆಲ್ಲ ಯೋಚನೆ ಮಾಡಬೇಡ, ಸರಿ ಆಗುತ್ತೆ. ಹ್ಞೂ ಅಮ್ಮ, ಸರಿ ಆಗುತ್ತೆ ಹೇಳ್ತಾನೆ ಶಂಕರಪ್ಪ. ಏನು ಸರಿ ಆಗುತ್ತೋ ಅಲ್ಲ, ಎಲ್ಲ ಹೋಗುತ್ತೋ ಅಂತ ಹೇಳ್ತಾರೆ ಅರುಂಧತಿ ಅವರು. ಹಾಗೆ ಏನೂ ಆಗಲ್ಲ, ನಾವೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗುತ್ತೆ ಹೇಳ್ತಾರೆ ಶಂಕರಪ್ಪ. ನೋಡೋಣ. ಇವತ್ತು ಪೆಂಡಿಂಗ್ ಇರೋ ಸ್ಯಾಲರಿ ಕೊಡೋಕೆ ಹೇಳಿದ್ದೀನಿ. ನಮ್ಮ ಒಡವೆ ಎಲ್ಲ ಬ್ಯಾಂಕ್ನಲ್ಲಿ ಇಟ್ವಿ ಹೇಳ್ತಾರೆ. ಬೇಜಾರಾಗಬೇಡಿ, ಮತ್ತೆ ಬಿಡಿಸ್ಕೋಬಹುದು ಅದನ್ನು. ಹ್ಞೂ ಅದೇ, ಒಡವೆ ಇಲ್ಲ ಅಂದರೂ ಏನೂ ಆಗಲ್ಲ ಹೇಳ್ತಾರೆ ಶಾಂತಲಾದೇವಿ ಅವರು. ನೀವು ಏನೂ ಯೋಚನೆ ಮಾಡಬೇಡಿ, ಮೊದಲಿನ ಹಾಗೆ ಇರಿ. ನಾನು ನಾಳೆ ಹೊರಡ್ತೀನಿ, ಮಕ್ಕಳು ಬಂದಾಗ ಬರ್ತೀನಿ ಹೇಳ್ತಾನೆ ಶಂಕರಪ್ಪ. ಇರಿ ಬೀಗರೆ, ನಮಗೂ ಧೈರ್ಯಕ್ಕೆ ಯಾರೂ ಇಲ್ಲ. ಇನ್ನು ಕೋರ್ಟು ಕಚೇರಿ ಅಂತ ಹೋಗೋಕ್ಕೆ ಇರುತ್ತೆ. ನೀವು ಇದ್ದರೆ ಸ್ವಲ್ಪ ಸಹಾಯ ಆಗುತ್ತೆ. ನಾನು ಇದ್ದರೆ ನಿಮಗೆ ತೊಂದರೆ ಅಲ್ವಾ? ಏನು ತೊಂದರೆ ಬೀಗರೆ? ನಿಮ್ಮಿಂದ ಸಹಾಯನೇ ಹೊರತು ತೊಂದರೆ ಏನೂ ಇಲ್ಲ. ಅವರಿಗೆ ಊರಲ್ಲಿ ತೋಟ, ಕೃಷಿ ಕೆಲಸ ಇರುತ್ತೆ ಅಲ್ವಾ, ಅದಕ್ಕೆ ಹೋಗ್ತೀನಿ ಅಂತಿದ್ದಾರೆ ಅನಿಸುತ್ತೆ ಹೇಳ್ತಾರೆ ಶಾಂತಲಾದೇವಿ ಅವರು. ಓ ಹೌದಲ್ವಾ? ನನಗೆ ಅದು ತಲೆಗೆ ಬಂದಿಲ್ಲ. ಹಾಗಿದ್ರೆ ಹೋಗಿ ಬನ್ನಿ, ಪರವಾಗಿಲ್ಲ ಹೇಳ್ತಾರೆ ಅರುಂಧತಿ ಅವರು. ಹಾಗೇನೂ ಇಲ್ಲ, ಅಲ್ಲಿ ನೋಡ್ಕೊಳ್ಳೋಕೆ ಒಬ್ಬರನ್ನ ನಿಲ್ಲಿಸಿ ಬಂದಿದ್ದೀನಿ. ಹೌದಾ? ಹಾಗಾದರೆ ಇರಿ. ಆಯಿತು ಅಮ್ಮ ಹೇಳ್ತಾನೆ ಶಂಕರಪ್ಪ. ಸರಿ, ನೀವು ರೆಸ್ಟ್ ಮಾಡಿ, ಮಕ್ಕಳು ಬರೋವರೆಗೂ ಇರ್ತೀನಿ ನಾನು ಹೇಳ್ತಾನೆ. ನನ್ನ ಅವ್ವ ಎಷ್ಟು ಯೋಚನೆ ಮಾಡ್ತಾ ಅವಳು ಮೈತು ಬಗ್ಗೆ. ಮೈತು ಆರಾಮಾಗಿದ್ದಾಳೆ ಅಂತ ಹೇಳೇ ಇಲ್ಲ ಅವಳಿಗೆ. ಪಾಪ, ಫೋನ್ ಮಾಡಿ ಹೇಳಿಬಿಡಿ ಹೇಳ್ತಾರೆ ಅರುಂಧತಿ ಅವರು. ಹ್ಞೂ ಮಾಡ್ತೀನಿ ಹೇಳಿ ಹೊರಗೆ ಹೋಗ್ತಾನೆ. ಪ್ರಿಯಾ ನಂಬರ್ಗೆ ಫೋನ್ ಮಾಡ್ತಾನೆ. ಪ್ರಿಯಾ ಫೋನ್ ನೋಡಿ ಹೇಳ್ತಾಳೆ, ಮಮ್ಮಿ, ಅಪ್ಪ ನನಗೆ ಫೋನ್ ಮಾಡ್ತಾ ಇದ್ದಾರೆ. ಹೌದಾ? ಏನು ಕೇಳು ಹೇಳ್ತಾಳೆ ದೇವಿ. ಹ್ಞೂ ಹೇಳಿ ರಿಸೀವ್ ಮಾಡಿ. ಹೇಳಿ ಅಪ್ಪ, ಎಲ್ಲಿದ್ದೀರಿ ಕೇಳ್ತಾಳೆ. ಇಲ್ಲೇ ಇದ್ದೀನಿ, ನನ್ನ ಅವ್ವನಿಗೆ ಫೋನ್ ಕೊಡು, ಮಾತಾಡಬೇಕು ಹೇಳ್ತಾನೆ. ಹ್ಞೂ ಹೇಳಿ ಹೋಗಿ ಕೊಡ್ತಾಳೆ. ಅವ್ವ ಹೇಗಿದ್ದೀಯಾ? ಸಂದಾಗೆ ಇದ್ದೀನಿ ಮಗ. ಮೈತು ಮತ್ತೆ ಅಳಿಯಂದಿರು ಸಿಕ್ಕಿದ್ರಾ? ಫೋನ್ ಮಾಡಿದ್ರಾ ಕೇಳ್ತಾರೆ. ಹ್ಞೂ ಅವ್ವ, ಫೋನ್ ಮಾಡಿದ್ದಾರೆ, ಆರಾಮಾಗಿದ್ದಾರೆ. ಇನ್ನು 4-5 ದಿನದಲ್ಲಿ ಬರ್ತಾರೆ ಹೇಳ್ತಾನೆ. ಹೌದಾ? ಇಷ್ಟು ದಿನ ಆಯಿತು ಹೋಗಿ, ಒಂದು ಫೋನ್ ಮಾಡೋಕೆ ಆಗಿಲ್ವಾ? ನಾನು ಇಲ್ಲಿ ಎಷ್ಟು ಯೋಚನೆ ಮಾಡ್ತಿದ್ದೆ. ಇಲ್ಲಿ ಪರಿಸ್ಥಿತಿ ತುಂಬ ಹಾಳಾಗಿತ್ತು ಅವ್ವ. ಅಮ್ಮ ಅವರಿಗೆ ಆರಾಮಿಲ್ಲ, ಈಗ ಸ್ವಲ್ಪ ಪರವಾಗಿಲ್ಲ. ಹೌದಾ? ಹ್ಞೂ, ಮಕ್ಕಳು ಬಂದ ಮೇಲೆ ಬರ್ತೀನಿ ನಾನು. ಮನೆ ಕಡೆ ಹುಷಾರು, ಮಾದಪ್ಪನಿಗೆ ಹೇಳಿಬಿಡು. ಹ್ಞೂ ಮಗ, ನೀನು ಹುಷಾರು. ಹ್ಞೂ ಅವ್ವ, ಮಕ್ಕಳು ಬಂದ ಮೇಲೆ ಮಾತಾಡಿಸ್ತೀನಿ ಹೇಳಿ ಫೋನ್ ಇಡ್ತಾನೆ. ಇದೆಲ್ಲ ಕೇಳಿಸಿಕೊಂಡ ಪ್ರಿಯಾ ಮತ್ತು ದೇವಿಗೆ ಹೊಟ್ಟೆ ಉರಿಯುತ್ತೆ. ಹಾಳಾದವಳು ಬರ್ತಾ ಇದ್ದಾಳೆ ಅಂತ ಅಂದ್ಕೊಳ್ತಾರೆ. ಬಂದರೂ ಬೀದಿನಲ್ಲಿ ಬೀಳೋದು ಪಕ್ಕ ಬಿಡು ಮಮ್ಮಿ ಅಂತ ಹೇಳ್ತಾಳೆ ಪ್ರಿಯಾ. ಹ್ಞೂ ಅಂತ ಇಬ್ಬರು ನಗ್ತಾರೆ. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.